ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ ನಿಮಗೆ ಕನ್ನಡ ಬರುತ್ತೆ ಅಂತ ಭಾವಿಸಿದ್ದೀವಿ. ನೀವು ಕರ್ನಾಟಕದಿಂದ ಓದೋದು, ನಾನು ನಿಮ್ಮ ಭಾಷಣ ನೋಡುವಾಗ ಒಬ್ಬ ಕನ್ನಡಿಗನಾಗಿ ನಿಮ್ಮ ಬಗ್ಗೆ ನನಗೆ ಗೌರವ ಆವತ್ತೂ ಇದೆ, ಇವತ್ತೂ ಇದೆ, ಯಾವತ್ತೂ ಇರುತ್ತೆ. ಆದರೆ ನೀವು ಕನ್ನಡದಲ್ಲಿ ಭಾಷಣ ಸ್ಟಾರ್ಟ್ ಮಾಡಿ ಕರ್ನಾಟಕಕ್ಕೆ ಆದ್ಯತೆ ಕೊಡಬೇಕಾಗಿತ್ತು. ತಾವು ಕೊಡಲಿಲ್ಲ, ತಾವು ಫೇಲ್ ಆದ್ರಿ. ಅಟ್ಲೀಸ್ಟ್ ಕರ್ನಾಟಕದ ಋಣ ಆದರೂ ತೀರಿಸ್ಬೇಕಲ್ವ ಮೇಡಮ್? ಋಣ ತೀರಿಸ್ಬೇಕಲ್ಲ. ಇಲ್ಲಿಂದ ಎಲೆಕ್ಟ್ ಆಗಿ ಹೋಗಿದ್ದೀರಾ, ಅದಿಲ್ಲ. ಇದ್ರ ಬಗ್ಗೆ ರಾಜ್ಯಸಭೆ ಲೋಕಸಭೆ ಮೆಂಬರ್ಸ್ಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನಾಗ್ಲಿ ನರೇಂದ್ರ ಮೋದಿಜಿ ಅವ್ರನ್ನಾಗ್ಲಿ ಪ್ರಶ್ನೆ ಮಾಡೋ ತಾಕತ್ತು ಯಾವ ಸಂಸದರಿಗೂ ಇಲ್ಲ. ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ಇವ್ರಿಗೆ ಭಯ. ಸೊ ಅಶೋಕ್ ಅವರಂತೂ ಇದ್ರ ಬಗ್ಗೆ ಏನು ಸಕಾರ ಇತ್ತಲ್ಲ. ನೀವೇನ್ ಅಶೋಕ್ ಸರ್ ಜಾತಕ ಹೇಳ್ಕೊಂಡೆ ಎದ್ದು ಬಿಡ್ತೀರಾ, ಜ್ಯೋತಿಷ್ಯ ಹೇಳ್ಕೊಂಡೆ ಎದ್ದು ಬಿಡ್ತೀರಾ? ಏನೋ ಅವ್ರ ಕುರ್ಚಿಗೆ ಏನಾದ್ರು ಕಂಟಕ ಬಂದ್ರೆ ಒಳ್ಳೆ ಸೀನಿಯರ್ ಪೊಲಿಟಿಷಿಯನ್ಸ್ಗೆ ಜಾತಕ ಜ್ಯೋತಿಷ್ಯ ಹೇಳಿ ಭವಿಷ್ಯ ಕಟ್ಕೊಳಂಗಿದ್ದಾರೆ. ಬಟ್ ನಿಮ್ ಹೊಸ ಪ್ರೊಫೆಷನ್ ಆಲ್ ದಿ ಬೆಸ್ಟ್. ಮನೆಯ ಮಾಳಿಗೆ ಸೋರುತ್ತಿದೆ, ಅವ್ರ ಮನೆ ಮಾಳಿಗೆನೆ ಸೋರ್ತಾ ಇದೆ. ಇಲ್ಲಿ ನಮ್ಮ ಮೇಲೆ ಮಳೆ ಬೀಳ್ತಿದ್ರೆ ಛತ್ರಿ ಹಿಡಿಯಕ್ ಬರ್ತಿದ್ದಾರೆ ಅಶೋಕ್ ಅವರು. ಅದೇನ ಅವ್ರದೇ ಕಷ್ಟ ಆಗಿದೆ ಪಾಪ. ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ದಕ್ ಬರ್ತಿದ್ದಾರೆ. ನಾನು ವಿರೋಧ ಪಕ್ಷದ ನಾಯಕರಿಂದ ನಾನು ತುಂಬಾ ಒಂದು ಹೊಸ MLA ಸರ್, ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರಿಂದ. ನಮ್ಮ ಸರ್ಕಾರದ ಚಿಕ್ಕ ಪುಟ್ಟ ತಪ್ಪುಗಳನ್ನ ತೋರಿಸ್ಬೇಕು. ಫ್ಯಾಕ್ಟ್ ಒಂದು ಮಾತಾಡಲ್ಲ. ಅಲ್ಲಿ ಪೊಲೀಸವ್ರು ನೋಡಿಯಕ್ಕೆ ಹೋಗ್ತಾರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಡಿಸಿಪ್ಲಿನ್ಡ್ ಅಂತೆ. ಯಾರ್ದು ಸರ್ ಡಿಸಿಪ್ಲಿನ್ಡ್ ಪಾರ್ಟಿ? ನಮ್ಮ ಕಾಂಗ್ರೆಸ್ ಡಿಸಿಪ್ಲಿನ್ಡ್ ಪಾರ್ಟಿ. ನಾವ್ ಯಾರಾದ್ರೂ ನಮ್ಮ ನಾಯಕರ ವಿರುದ್ಧ ಮಾತಾಡ್ತೀವ? ನಮ್ಮ ನಾಯಕರ ಡಿಸಿಷನ್ ಡಿಸ್ರೆಸ್ಪೆಕ್ಟ್ ಮಾಡ್ತೀವ? ನಾನೊಂದು ಶಾಸಕನಾಗಿ ಹೇಳ್ತೀನಿ, ನನ್ನ ಅಧ್ಯಕ್ಷರು, ನನ್ನ ಮುಖ್ಯಮಂತ್ರಿಗಳು, ನನ್ನ ಹೈಕಮಾಂಡ್ ಪ್ರದೀಪ್ ಕಸ ಗುಡಿಸೋದ್ರೆ KPCCL ಕಸ ಗುಡಿಸ್ತೀನಿ. ಅಟ್ಲೀಸ್ಟ್ ಇವ್ರ ಪಾರ್ಟಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಇವ್ರ ದಮ್ಮು ತಾಕತ್ತಿಲ್ಲ ಅವ್ರ ಬಾಯಿ ಮುಟ್ಸಕ್ಕೆ. ಇದ್ಯಾವ ಡಿಸಿಪ್ಲಿನ್ಡ್ ಪಾರ್ಟಿ ಸರ್? ನಮಗೂ ಒಂದು ಬಿಜೆಪಿ ಅಂದ್ರೆ ಸ್ವಲ್ಪ ಡಿಸಿಪ್ಲಿನ್ ಇರುತ್ತೆ ಅಂತ. ಇವ್ರಿಗೆ ಇನ್ಡಿಸಿಪ್ಲಿನ್ ಡಿಕ್ಷನರಿಯಲ್ಲಿ ಇನ್ನು ಮುಂದೆ ಬಿಜೆಪಿ ಅಂತ ಬರೀ